ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಫ್ರೆಂಡ್ಸ್, ದಿನದ 24 ಗಂಟೆಯಲ್ಲಿ ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತದೆ? ನಮ್ಮ ಸುತ್ತಮುತ್ತ ಎಲ್ಲವೂ ಚೆನ್ನಾಗಿದ್ದರೂ ತಲೆಯಲ್ಲಿ ಮಾತ್ರ ಯಾವುದೋ ಒಂದು ಆತಂಕ, ಹಳೆಯ ನೆನಪುಗಳು, ಭವಿಷ್ಯದ ಭಯ ಅಥವಾ ತೀರಾ ಕೆಟ್ಟ ನೆಗೆಟಿವ್ ಯೋಚನೆಗಳು ನಿರಂತರವಾಗಿ ಕಾಡುತ್ತಲೇ ಇರುತ್ತವೆ. ಬಹಳಷ್ಟು ಜನ ಕೇಳುವ ಪ್ರಶ್ನೆ, ನಮಗೆ ಬೇಡ ಅಂದರೂ ಈ ನೆಗೆಟಿವ್ ಥಾಟ್ಸ್ ಯಾಕೆ ಬರುತ್ತದೆ? ಇವುಗಳನ್ನು ಕಂಪ್ಲೀಟಾಗಿ ನಿಲ್ಲಿಸುವುದು ಹೇಗೆ ಎಂದು. ನಾವು ಈ ಆಲೋಚನೆಗಳಿಂದ ಬೇಸತ್ತು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತರೆ ಇಡೀ ಪ್ರಪಂಚದ ಕೆಟ್ಟ ಯೋಚನೆಗಳೆಲ್ಲ ಸಾಲಾಗಿ ಬಂದು ನಮಗೆ ಇನ್ನೂ ಹೆಚ್ಚು ಕಿರಿಕಿರಿ ಉಂಟು ಮಾಡುತ್ತವೆ. ಕೊನೆಗೆ ನಾವು ಧ್ಯಾನ ಮಾಡುವುದನ್ನೇ ನಿಲ್ಲಿಸಿಬಿಡುತ್ತೇವೆ. ನೀವು ಅರ್ಥ ಮಾಡಿಕೊಳ್ಳಬೇಕಾದ ಮೊದಲ ಸತ್ಯ ಏನೆಂದರೆ, ಧ್ಯಾನ ಎನ್ನುವುದು ಯೋಚನೆಗಳನ್ನು ಬಲವಂತವಾಗಿ ನಿಲ್ಲಿಸುವ ಕ್ರಿಯೆ ಅಲ್ಲ. ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಮೊದಲು ಈ ನೆಗೆಟಿವ್ ಯೋಚನೆಗಳ ಹಿಂದಿರುವ ಅಸಲಿ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಣ. ಆ ನಂತರ ಈ ವಿಡಿಯೋದ ದ್ವಿತೀಯಾರ್ಧದಲ್ಲಿ 20 ನಿಮಿಷಗಳ ಕಾಲ ನಾವೆಲ್ಲರೂ ಒಟ್ಟಾಗಿ ಲೈವ್ ಆಗಿ ಗೈಡೆಡ್ ಮೆಡಿಟೇಷನ್ ಮಾಡೋಣ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಶಾಂತಿ ನೆಲೆಸುತ್ತದೆ. ವೀಕ್ಷಕರೇ, ನ್ಯೂರೋಸೈನ್ಸ್ ಪ್ರಕಾರ ಮಾನವನ ಮೆದುಳು ದಿನಕ್ಕೆ ಅಂದಾಜು 60,000ಕ್ಕೂ ಹೆಚ್ಚು ಆಲೋಚನೆಗಳನ್ನು ಉತ್ಪಾದಿಸುತ್ತದೆ. ಇದರಲ್ಲಿ 80% ಯೋಚನೆಗಳು ನೆಗೆಟಿವ್ ಆಗಿರುತ್ತವೆ. ಇದು ನಿಮ್ಮೊಬ್ಬರ ಸಮಸ್ಯೆಯಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣ. ನಮ್ಮ ಪೂರ್ವಜರು ಕಾಡಿನಲ್ಲಿ ಬದುಕುತ್ತಿದ್ದಾಗ ಸಿಂಹ, ಹುಲಿಗಳಂತಹ ಪ್ರಾಣಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಯಾವಾಗಲೂ ಅಪಾಯಗಳ ಬಗ್ಗೆಯೇ ಯೋಚಿಸಬೇಕಾಗಿತ್ತು. ಮೆದುಳಿನ ಈ ಭಾಗವನ್ನು ನಾವು ಅಮಿಗ್ದಾಲ ಎನ್ನುತ್ತೇವೆ. ಇದು ನಮ್ಮಲ್ಲಿ ಭಯ ಮತ್ತು ಆತಂಕವನ್ನು ಸೃಷ್ಟಿಸುತ್ತದೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಮಗೆ ಕಾಡು ಪ್ರಾಣಿಗಳ ಭಯವಿಲ್ಲದಿದ್ದರೂ ನಮ್ಮ ಮೆದುಳು ಅದೇ ಹಳೆಯ ಪ್ಯಾಟರ್ನಲ್ಲಿ ಕೆಲಸ ಮಾಡುತ್ತಿದೆ. ಆಫೀಸ್ ಟೆನ್ಷನ್, ರಿಲೇಷನ್ಶಿಪ್ ಸಮಸ್ಯೆ, ಹಣಕಾಸಿನ ತೊಂದರೆ ಬಂದಾಗ ಮೆದುಳು ಅದನ್ನು ದೊಡ್ಡ ಪ್ರಾಣಾಪಾಯವೆಂದು ಭಾವಿಸಿ ಅತಿಯಾದ ನೆಗೆಟಿವ್ ಯೋಚನೆಗಳನ್ನು ಸೃಷ್ಟಿಸಲು ಶುರು ಮಾಡುತ್ತದೆ. ಇಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಏನೆಂದರೆ, ಆ ನೆಗೆಟಿವ್ ಯೋಚನೆಗಳು ಬಂದಾಗ ನಾವು ಅವುಗಳ ಜೊತೆ ಹೋರಾಡಲು ನಿಲ್ಲುತ್ತೇವೆ. ನನಗೆ ಯಾಕೆ ಈ ಯೋಚನೆ ಬರ್ತಿದೆ, ಇದು ಬರಬಾರದು ಎಂದು ನಾವು ಎಷ್ಟು ರೆಸಿಸ್ಟ್ ಮಾಡುತ್ತೇವೋ, ಮಾನಸಿಕ ವಿಜ್ಞಾನದ ಪ್ರಕಾರ ಆ ಯೋಚನೆ ಅಷ್ಟೇ ಬಲವಾಗಿ ವಾಪಸ್ ಬರುತ್ತದೆ. ನಿಮ್ಮ ಮೆದುಳಿಗೆ ನೀವು ಯಾವುದನ್ನು ಬೇಡ ಎಂದು ಕಟುವಾಗಿ ಹೇಳ್ತೀರೋ, ಮೆದುಳು ಅದನ್ನೇ ಹೆಚ್ಚು ನೆನಪಿಸುತ್ತದೆ. ಆಧುನಿಕ ಕ್ವಾಂಟಮ್ ಫಿಸಿಕ್ಸ್ ಮತ್ತು ಭಾರತೀಯ ಸನಾತನ ವೇದಾಂತ ಎರಡೂ ಒಂದು ಅದ್ಭುತ ಸತ್ಯವನ್ನು ಒಪ್ಪಿಕೊಳ್ಳುತ್ತವೆ. ನಮ್ಮ ಆಲೋಚನೆಗಳು ಕೇವಲ ಗಾಳಿಯಲ್ಲ, ಅವುಗಳು ಎನರ್ಜಿ ಫ್ರೀಕ್ವೆನ್ಸಿಗಳು. ನ್ಯೂರೋಸೈನ್ಸ್ ಪ್ರಕಾರ ಮೆದುಳಿನ ಅಮಿಗ್ದಾಲ ಮತ್ತು ಕಾರ್ಟೆಕ್ಸ್ ಭಾಗಗಳು ನಿರಂತರವಾಗಿ ನೆಗೆಟಿವ್ ಪ್ಯಾಟರ್ನ್ಗಳನ್ನು ಸೃಷ್ಟಿಸುತ್ತಿರುತ್ತವೆ. ಏಕೆಂದರೆ ಮೆದುಳಿಗೆ ಪ್ರಶಾಂತತೆಗಿಂತ ನಿಮ್ಮ ಸರ್ವೈವಲ್ ಮುಖ್ಯವಾಗಿರುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಪ್ರಮುಖ ಸೂತ್ರ ಎಂದರೆ, ನೀವು ಯಾವುದನ್ನು ದ್ವೇಷಿಸುತ್ತೀರೋ ಅದು ನಿಮ್ಮನ್ನು ಇನ್ನೂ ಆಳವಾಗಿ ಕಾಡುತ್ತದೆ. ಉದಾಹರಣೆಗೆ, ನಾನು ನಿಮಗೆ ಈಗ ಒಂದು ಕಪ್ಪು ಕೋತಿಯನ್ನು ಯೋಚಿಸಬೇಡಿ ಎಂದು ಹೇಳಿದರೆ, ಅಂದರೆ ಕಪ್ಪು ಕೋತಿಯ ಬಗ್ಗೆ ನೀವು ಮನಸ್ಸಿನಲ್ಲಿ ಯೋಚಿಸಬೇಡಿ ಎಂದು ಹೇಳಿದರೆ, ನಿಮ್ಮ ಮೆದುಳು ಮೊದಲು ಆ ಕಪ್ಪು ಕೋತಿಯನ್ನೇ ಕಲ್ಪಿಸಿಕೊಳ್ಳುತ್ತದೆ. ನಿಮ್ಮ ನೆಗೆಟಿವ್ ಯೋಚನೆಗಳ ಕಥೆಯೂ ಇಷ್ಟೇ. ನನಗೆ ಈ ಕೆಟ್ಟ ಆಲೋಚನೆ ಬರಬಾರದು ಎಂದು ನಿಮ್ಮ ಮನಸ್ಸಿನ ಜೊತೆ ಜಗಳ ಆಡಿದರೆ
ನಿಮ್ಮ ಇಡೀ ಎನರ್ಜಿಯನ್ನು ನೀವು ಅದೇ ನೆಗೆಟಿವ್ ಯೋಚನೆಗೆ ನೀಡ್ತಾ ಇದ್ದೀರಾ ಎಂದರ್ಥ. ಇದರಿಂದ ಆ ಯೋಚನೆ ಇನ್ನೂ ಬಲಶಾಲಿಯಾಗುತ್ತದೆ. ಉಪನಿಷತ್ತುಗಳಲ್ಲಿ ಒಂದು ಮಾತಿದೆ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಃ. ಅಂದರೆ ನಿಮ್ಮ ಬಂಧನಕ್ಕೂ ನಿಮ್ಮ ಮುಕ್ತಿಗೂ ನಿಮ್ಮ ಮನಸ್ಸೇ ಕಾರಣ. ಯೋಚನೆಗಳನ್ನು ಕೊಲ್ಲಲು ಹೋಗಬೇಡಿ. ಅವುಗಳ ಕಡೆಗೆ ನೋಡುವ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ. ಅದು ಹೇಗೆ ಎಂಬುದನ್ನು ಈಗ ತಿಳಿಯೋಣ. ಈ ನೆಗೆಟಿವ್ ಆಲೋಚನೆಗಳಿಂದ ಪರಿಹಾರ ಏನಿದೆ? ಆ ಪರಿಹಾರವೇ ಧ್ಯಾನ. ಧ್ಯಾನ ಎಂದರೆ ಮೆದುಳನ್ನು ಖಾಲಿ ಮಾಡುವುದಲ್ಲ, ಬದಲಿಗೆ ಆಲೋಚನೆಗಳಿಗೆ ನಾವು ಕೇವಲ ಒಬ್ಬ ಸಾಕ್ಷಿಯಾಗುವುದು. ಫಾರ್ ಎಕ್ಸಾಂಪಲ್, ನೀವು ರಸ್ತೆಯ ಪಕ್ಕದಲ್ಲಿ ನಿಂತಾಗ ಎಷ್ಟೋ ಕಾರುಗಳು, ಬಸ್ಸುಗಳು ಹೋಗುತ್ತವೆ. ನೀವು ಅವುಗಳನ್ನು ಸುಮ್ಮನೆ ನೋಡಿ ಬಿಡುತ್ತೀರಾ ಅಷ್ಟೇ ಅಲ್ಲವೇ? ಯಾವುದೇ ಕಾರಿನ ಹಿಂದೆ ಓಡುವುದಿಲ್ಲ. ನಿಮ್ಮ ಆಲೋಚನೆಗಳು ಅಷ್ಟೇ. ಅವುಗಳು ಕೇವಲ ಮೆದುಳಿನ ರಸ್ತೆಯಲ್ಲಿ ಚಲಿಸುವ ವಾಹನಗಳು. ಅದು ಒಳ್ಳೆಯ ಯೋಚನೆ ಇರಲಿ, ನೆಗೆಟಿವ್ ಯೋಚನೆ ಇರಲಿ, ಕಣ್ಣು ಮುಚ್ಚಿ ಅವುಗಳನ್ನು ಕೇವಲ ಗಮನಿಸಿ. ಅದಕ್ಕೆ ಯಾವುದೇ ರಿಯಾಕ್ಷನ್ ಕೊಡಬೇಡಿ. ಧ್ಯಾನವನ್ನು ಸರಿಯಾಗಿ ಮಾಡಲು 3 ಮುಖ್ಯ ಸೂತ್ರಗಳಿವೆ. ಮೊದಲನೆಯದು ಬಾಡಿ ಪೋಸ್ಚರ್. ನಿಮ್ಮ ಬೆನ್ನುಮೂಳೆ ನೇರವಾಗಿರಬೇಕು, ಆದರೆ ದೇಹದಲ್ಲಿ ಯಾವುದೇ ಬಿಗಿತ ಇರಬಾರದು. ಕುತ್ತಿಗೆ ಮತ್ತು ಭುಜಗಳು ಆರಾಮವಾಗಿರಲಿ. ಎರಡನೆಯದು ಗಮನ ಹರಿಸುವುದು. ಅಂದರೆ ಯೋಚನೆಗಳು ನಮ್ಮನ್ನು ಎಳೆದೊಯ್ಯದಂತೆ ತಡೆಯಲು ನಮಗೊಂದು ಆಧಾರ ಬೇಕು. ಆ ಆಧಾರವೇ ನಮ್ಮ ಉಸಿರಾಟ. ಮೂರನೆಯದು ನಾನ್ ಜಡ್ಜ್ಮೆಂಟಲ್ ಆಟಿಟ್ಯೂಡ್. ಧ್ಯಾನ ಮಾಡುವಾಗ ಮನಸ್ಸು ಬೇರೆಡೆಗೆ ಹೋದರೆ ನಿಮ್ಮ ಮೇಲೆ ನೀವೇ ಸಿಟ್ಟು ಮಾಡಿಕೊಳ್ಳಬೇಡಿ. ಮನಸ್ಸು ಅಲೆದಾಡುವುದು ಅದರ ಸ್ವಭಾವ. ಗಮನ ಹೊರಗೆ ಹೋದಾಗಲೆಲ್ಲ ನಿಧಾನವಾಗಿ ಅದನ್ನು ಮತ್ತೆ ಉಸಿರಾಟದ ಕಡೆಗೆ ಕರೆತನ್ನಿ. ಈಗ ನಾವೆಲ್ಲರೂ ಒಟ್ಟಿಗೆ ಕುಳಿತು 20 ನಿಮಿಷಗಳ ಗೈಡೆಡ್ ಮೆಡಿಟೇಷನ್ ಮಾಡೋಣವೇ? ವೀಕ್ಷಕರೇ, ರೆಡಿ ಇದ್ದೀರಾ? ಹಾಗಾದರೆ ಪ್ರಾರಂಭ ಮಾಡೋಣ. ನಿಮ್ಮ ಸುತ್ತಲಿನ ಜಗತ್ತನ್ನು ಮರೆತು ನಿಮಗಾಗಿ ಈ 20 ನಿಮಿಷಗಳನ್ನು ಮೀಸಲಿಡಿ. ಬೆನ್ನು ಮೂಳೆಯನ್ನು ನೇರವಾಗಿಟ್ಟುಕೊಂಡು ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಹಸ್ತಗಳು ಆಕಾಶದ ಕಡೆಗೆ ಮುಖ ಮಾಡಿರಲಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಉಸಿರಾಟದ ಕಡೆಗೆ ಗಮನ ಹರಿಸಿ. ಒಂದು ದೀರ್ಘವಾದ ಉಸಿರನ್ನು ಮೂಗಿನ ಮೂಲಕ ಒಳಗೆ ತೆಗೆದುಕೊಳ್ಳಿ. ಹೋಲ್ಡ್ ಮಾಡಬೇಡಿ. ಬಾಯಿಯ ಮೂಲಕ ನಿಧಾನವಾಗಿ ಹೊರಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಶರೀರಕ್ಕೆ ಶಕ್ತಿ ತುಂಬುತ್ತಿದೆ. ಉಸಿರು ಹೊರಕ್ಕೆ ಬಂದಾಗ ನಿಮ್ಮ ಎಲ್ಲ ಆತಂಕಗಳು ಹೊರಹೋಗುತ್ತಿವೆ. ಕೊನೆಯ ಬಾರಿಗೆ ಆಳವಾದ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ, ಮತ್ತೆ ಹೊರಗೆ ಬಿಡಿ. ನಿಮ್ಮ ಪಾದಗಳಿಂದ ಹಿಡಿದು ತಲೆಯವರೆಗೆ ಇಡೀ ಶರೀರ ಸಡಿಲವಾಗುತ್ತಿದೆ. ಮುಖದ ಮಾಂಸಖಂಡಗಳು, ಕಣ್ಣುಗಳು, ಹೆಗಲುಗಳು ಎಲ್ಲವೂ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತಿವೆ. ನಿಮ್ಮ ಶರೀರ ಈಗ ಪ್ರಕೃತಿಯೊಂದಿಗೆ ಒಂದಾಗಿದೆ. ಈಗ ನಾವು ಮೆದುಳಿನ ನರಮಂಡಲವನ್ನು ಶಾಂತಗೊಳಿಸುವ ವೈಜ್ಞಾನಿಕ ಉಸಿರಾಟದ ಅಭ್ಯಾಸ ಮಾಡೋಣ. ಇದನ್ನು 4-4-4-4 ಲಯದಲ್ಲಿ ಮಾಡೋಣ.
4 ಸೆಕೆಂಡುಗಳ ಕಾಲ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. 4 ಸೆಕೆಂಡುಗಳ ಕಾಲ ಉಸಿರನ್ನು ಹಾಗೆ ಹಿಡಿದಿಟ್ಟುಕೊಳ್ಳಿ. 1 2 3 4. 4 ಸೆಕೆಂಡುಗಳ ಕಾಲ ಉಸಿರನ್ನು ಸಂಪೂರ್ಣವಾಗಿ ಹೊರಬಿಡಿ. 1 2 3 4. 4 ಸೆಕೆಂಡುಗಳ ಕಾಲ ಉಸಿರಿಲ್ಲದೆ ಶೂನ್ಯತೆಯಲ್ಲಿರಿ. 1 2 3 4. ಈ ಚಕ್ರವನ್ನು ಮನಸ್ಸಿನಲ್ಲಿಯೇ 5 ಬಾರಿ ಪುನರಾವರ್ತಿಸಿ. ಸಂಪೂರ್ಣ ಶಾಂತತೆ ಆವರಿಸುತ್ತಿದೆ. ನಿಮ್ಮ ಹೃದಯ ಬಡಿತ ನಾರ್ಮಲ್ ಆಗುತ್ತಿದೆ. ಮೆದುಳಿಗೆ ಆಮ್ಲಜನಕದ ಪೂರೈಕೆಯಾಗುತ್ತಿದೆ. ನಿಮ್ಮ ಇಡೀ ನರಮಂಡಲ ಅಂದರೆ ನರ್ವಸ್ ಸಿಸ್ಟಮ್ ಈಗ ಶಾಂತವಾಗಿದೆ. ಭಯ, ಆತಂಕದ ಹಾರ್ಮೋನ್ಗಳಾದ ಕಾರ್ಟಿಸಾಲ್ ಮಟ್ಟ ಕುಸಿಯುತ್ತಿದೆ. ನಿಮ್ಮೊಳಗೆ ನೆಮ್ಮದಿಯ ರಾಸಾಯನಿಕಗಳು ಬಿಡುಗಡೆಯಾಗುತ್ತಿವೆ. ಈಗ ನಿಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬರಲಿ. ಉಸಿರನ್ನು ನಿಯಂತ್ರಿಸಬೇಡಿ. ಅದು ಹೇಗೆ ಬರುತ್ತದೆಯೋ ಹಾಗೆ ಬರಲಿ, ಹೋಗಲಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಗಳು ಬರಬಹುದು. ಡಿಪ್ರೆಷನ್ನಿನ ಕಪ್ಪು ನೆರಳು ಕಾಣಿಸಬಹುದು. ನೆನಪಿಡಿ, ಅವುಗಳನ್ನು ತಡೆಯಬೇಡಿ. ಆಲೋಚನೆಗಳೊಂದಿಗೆ ಜಗಳವಾಡಬೇಡಿ. ಅವುಗಳ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಅದನ್ನು ಕೇವಲ ಒಬ್ಬ ಮೂರನೆಯ ವ್ಯಕ್ತಿಯಂತೆ ನಿಂತು ಗಮನಿಸಿ. ಅದು ಬರುತ್ತದೆ, ಸ್ವಲ್ಪ ಸಮಯ ಇರುತ್ತದೆ, ನಂತರ ಕರಗಿ ಹೋಗುತ್ತದೆ. ನೀವು ಆ ಆಲೋಚನೆಗಳಲ್ಲ, ನೀವು ಆ ಆಲೋಚನೆಗಳನ್ನು ಗಮನಿಸುತ್ತಿರುವ ಕೇವಲ ಒಬ್ಬ ಸಾಕ್ಷಿ. ನೀವೊಂದು ವಿಶಾಲವಾದ ಆಕಾಶ. ಆಲೋಚನೆಗಳು ಬಂದು ಹೋಗುವ ಕೇವಲ ಕಪ್ಪು ಮೋಡಗಳು ಅಷ್ಟೇ. ಮೋಡಗಳು ಬರುತ್ತವೆ, ಕರಗಿ ಹೋಗುತ್ತವೆ. ಆದರೆ ಆಕಾಶ ಸದಾ ಶಾಂತವಾಗಿರುತ್ತದೆ. ನಿಮ್ಮ ಮನಸ್ಸು ಈಗ
ಅತ್ಯಂತ ಪ್ರಶಾಂತವಾಗುತ್ತಿದೆ.
ನಿಮ್ಮ ಮೆದುಳಿನ ತರಂಗಗಳು ನಿಧಾನವಾಗಿ ಆಲ್ಫಾ ಸ್ಟೇಟಿಗೆ ತಲುಪುತ್ತಿವೆ. ನಿಮ್ಮ ಇಡೀ ದೇಹದ ಪ್ರತಿಯೊಂದು ಜೀವಕೋಶದಲ್ಲೂ ಶಾಂತಿ ಹರಡುತ್ತಿದೆ. ನಿಮ್ಮ ಹೃದಯದ ಬಡಿತವನ್ನು ಗಮನಿಸಿ. ನಿಮ್ಮ ಹೃದಯ ಎಷ್ಟು ಪ್ರೀತಿಯಿಂದ ನಿಮಗಾಗಿ ಬಡಿಯುತ್ತಿದೆ. ನಿಮ್ಮ ಉಸಿರಾಟ ಈಗ ತುಂಬ ನಿಧಾನವಾಗಿದೆ, ತುಂಬ ಆಳವಾಗಿದೆ. ಈ ನಿಶ್ಶಬ್ದವನ್ನು ಅನುಭವಿಸಿ. ನಿಮ್ಮೊಳಗೆ ಕೇವಲ ಪೂರ್ಣ ಶಾಂತಿ, ಪೂರ್ಣ ಆನಂದ ನೆಲೆಸಿದೆ. ನಿಮ್ಮನ್ನು ಕಾಡುತ್ತಿದ್ದ ನೆಗೆಟಿವ್ ಥಾಟ್ಸ್ ಎಲ್ಲವೂ ಈ ಶಾಂತಿಯಲ್ಲಿ ಕರಗಿ ಹೋಗಿವೆ. ಈಗ ನಿಧಾನವಾಗಿ ನಿಮ್ಮ ಎರಡೂ ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿ. ಆ ಹಸ್ತಗಳ ಬೆಚ್ಚಗಿನ ಸ್ಪರ್ಶವನ್ನು ನಿಮ್ಮ ಕಣ್ಣುಗಳ ಮೇಲೆ ಮತ್ತು ಮುಖದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಇಡೀ ದೇಹಕ್ಕೆ ಆ ಎನರ್ಜಿಯನ್ನು ನೀಡಿ. ಮುಖದ ಮೇಲೆ ಒಂದು ಸಣ್ಣ ಕಿರುನಗೆಯೊಂದಿಗೆ ಅತ್ಯಂತ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವೀಕ್ಷಕರೇ, ಈಗ ನಿಮಗೆ ಹೇಗೆ ಅನ್ನಿಸುತ್ತಿದೆ? ನಿಮ್ಮ ತಲೆಭಾರ ಕಡಿಮೆಯಾಗಿ ಮನಸ್ಸು ಹಗುರವೆನ್ನಿಸುತ್ತಿದೆಯೇ? ಇದು ಒಂದೇ ದಿನದಲ್ಲಿ ಮುಗಿಯುವ ಮ್ಯಾಜಿಕ್ ಅಲ್ಲ. ಪ್ರತಿದಿನವೂ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಈ ವಿಡಿಯೋವನ್ನು ಪ್ಲೇ ಮಾಡಿಕೊಂಡು
ಕೇವಲ 20 ನಿಮಿಷಗಳ ಈ ಧ್ಯಾನವನ್ನು ನೀವು ಮಾಡಿ. 20 ದಿನಗಳಲ್ಲಿ ನಿಮ್ಮ ಮೆದುಳಿನ ಹಳೆಯ ನೆಗೆಟಿವ್ ಪ್ಯಾಟ್ರನ್ ಸಂಪೂರ್ಣವಾಗಿ ಬದಲಾಗಿ ನಿಮ್ಮ ಆಲೋಚನೆಗಳು ನಿಮ್ಮ ಕಂಟ್ರೋಲ್ಗೆ ಸಿಗುತ್ತವೆ. ಈ ವಿಡಿಯೋ ನಿಮಗಾಗಿ ಮಾಡಲಾಗಿದೆ. ಈ ಧ್ಯಾನದ ಅನುಭವ ನಿಮಗೆ ಹೇಗೆ ಅನ್ನಿಸಿತು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಕಮೆಂಟ್ ನನಗೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.